ಈ ದೋಸೆ ತವೆ ಮೇಲೆ ತಿರುಗ್ತಾ ಇರೋದು ನೋಡಿದ್ರೇನೆ ನಿಮಗೆ ಗೊತ್ತಾಗಿರತ್ತೆ ಎಷ್ಟ್ ಚೆನ್ನಾಗಿ ಬಂದಿದೆ ದೋಸೆ ಅಂತ. ಇದು ಇನ್ಸ್ಟೆಂಟ್ ದೋಸೆ. ಇದನ್ನ ಯಾವ್ದ್ರಲ್ಲಿ ಮಾಡಿದೆ, ಹೇಗ್ ಮಾಡಿದೆ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ಸ್ಟೆಂಟ್ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದು 1 hour ಅಲ್ಲಿ ರೆಡಿ ಆಗ್ಬಿಡುತ್ತೆ. ಇದನ್ನ ರಾತ್ರಿ ನೆನ್ಸ್ಬೇಕಂತಿಲ್ಲ, ನೀವು ಬೆಳಗ್ಗೆ ಎದ್ದ ತಕ್ಷಣ ನೆನ್ಸ್ಬಿಟ್ರೆ ಸಾಕು. ಈ ಬೇಳೆ ಹೆಸರು ಮಸೂರ್ ದಾಲ್ ಅಂತ. ಅಂದ್ರೆ ಇದನ್ನ ನಾವು ಕರ್ನಾಟಕದಲ್ಲಿ ಚನ್ನಂಗಿ ಬೇಳೆ ಅಂತೀವಿ. ನಾವು ಜಾಸ್ತಿ ಇದ್ರದ್ದು ಕಾಳನ್ನ ಯೂಸ್ ಮಾಡ್ತೀವಿ. ಚನ್ನಂಗಿ ಕಾಳು ಇರುತ್ತೆ ನೋಡಿ, ಅದ್ರದ್ದು ಪಲ್ಯ ಎಲ್ಲರೂ ಜಾಸ್ತಿ ಮಾಡ್ತಾರೆ. ಈ ಬೇಳೆನ ನಾವು ಜಾಸ್ತಿ ಯೂಸ್ ಮಾಡಲ್ಲ. ಇದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ. ಈಗ ಇದನ್ನ ಒಂದ್ ಅರ್ಧ ಗಂಟೆ ನೆನ್ಸ್ ಆದ್ಮೇಲೆ ಇದನ್ನ ಒಂದ್ ಮಿಕ್ಸಿ ಜಾರಿಗೆ ಹಾಕಿ ಫುಲ್ ನೈಸ್ ಆಗಿ ಪೇಸ್ಟ್ ಮಾಡ್ಬೇಕು ಇದನ್ನ. ಇದು ಒಂದ್ ಅರ್ಧ ಗಂಟೆಲಿ ನೆಂದ್ ಬಿಡುತ್ತೆ, ತುಂಬಾ ತೆಳ್ಳಗಿರುತ್ತೆ. ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಮತ್ತೆ ಮೆಣಸಿನ್ಕಾಯಿ, ನಾನು ಇಲ್ಲಿ ಮೆಣಸಿನ್ಕಾಯಿನ ಹಾಕಿಲ್ಲ, ಬೇಕಂದವರು ಮೆಣಸಿನ್ಕಾಯಿ ಹಾಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಆಮೇಲೆ ನೆನ್ಸಿರೋ ನೀರಿರುತ್ತೆ ನೋಡಿ, ಅದನ್ನೇ ಹಾಕಿ ನಾನು ಮಿಕ್ಸಿ ಮಾಡ್ತೀನಿ. ಮತ್ತೆ ಬೇಕಂದ್ರೆ ಎಕ್ಸ್ಟ್ರಾ ನೀರ್ನ ಹಾಕೋಬಹುದು. ಈ ಪೆಸರಿ ಹಿಟ್ಟು ದೋಸೆ ಅಂತ ಮಾಡ್ತೀವಿ ನೋಡಿ, ಅಂದ್ರೆ ಹೆಸರು ಕಾಳಿಂದು ದೋಸೆ, ಅದೇ ತರನೇ ಇದನ್ನು. ಆದ್ರೆ ಅದನ್ನ ರಾತ್ರಿ ನೆನ್ಸ್ಬೇಕಾಗತ್ತೆ, ಇದನ್ನ ರಾತ್ರಿ ಏನ್ ನೆನ್ಸೋದ್ ಬೇಕಾಗಲ್ಲ. ಅರ್ಜೆಂಟ್ ಆಗಿ ಏನ್ ಮಾಡ್ಬೇಕು ಅಂತ ಅನಿಸ್ದಾಗ ಇದನ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರತ್ತೆ, ಟೇಸ್ಟ್ ಚೆನ್ನಾಗಿರತ್ತೆ, ಮತ್ತೆ ಬೇಗನೂ ಆಗತ್ತೆ ಇದು. ಆಮೇಲೆ ಇದಕ್ಕೆ ಒಂದು ಚಟ್ನಿ ಮಾಡೋದು ತೋರಿಸ್ತೇನೆ. ಅದು ಚಟ್ನಿ ಕೂಡ ತುಂಬಾ ಟೇಸ್ಟಿ ಆಗಿರತ್ತೆ. ಈಗ ಇದು ಹಿಟ್ಟು ರುಬ್ಬಿದ ತಕ್ಷಣ ಇಡಬೇಕು ಅಂತೇನಿಲ್ಲ. ಈ ಹಿಟ್ಟು ರುಬ್ಬಿದ ತಕ್ಷಣನೇ ದೋಸೆ ಹಾಕಿದ್ರೆ ಯಾವ ತರ ಬರುತ್ತೆ ಅಂತಾನೆ ಈಗ ರುಬ್ಬಿದ ತಕ್ಷಣನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ದೋಸೆನ ಎಷ್ಟು ತೆಳ್ಳಗಾದ್ರೂ ಹಾಕೋಬಹುದು. ನೀವು ಎಷ್ಟು ತೆಳ್ಳಗೆ ಹಾಕ್ತೀರಾ ಅಷ್ಟು ಚೆನ್ನಾಗೇನೆ ಬರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ದಪ್ಪನಾದ್ರೂ ಮಾಡ್ಕೋಬಹುದು. ಇದನ್ನ ಹೈ ಫ್ಲೇಮ್ ಅಲ್ಲಿ, ಗ್ಯಾಸ್ನ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ದೋಸೆ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ರೆ, ಸಿಮ್ ಅಲ್ಲಿ ಇಟ್ರೆ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂದ್ರೆ ಬೇಗನೆ ಟರ್ನ್ ಮಾಡ್ಬಿಟ್ಟು, ಅಂದ್ರೆ ಎರಡು ಕಡೆ ಬೇಯಿಸಿದ್ರೆ ಸಾಫ್ಟ್ ಆಗುತ್ತೆ, ಇಲ್ಲಾಂದ್ರೆ ಕ್ರಿಸ್ಪಿಯಾಗೇನು ಬರುತ್ತೆ. ಲಾಸ್ಟ್ ನಾನು ನೀರ್ ದೋಸೆ ವಿಡಿಯೋನ, ರಾಗಿ ನೀರ್ ದೋಸೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸಾಂಚಿ ಅನ್ನೋರು ಈ ಆಯಿಲ್ ಡಿಸ್ಪೆನ್ಸರ್ದು ಲಿಂಕ್ ಕೇಳಿದ್ರು. ಅದನ್ನ ಡಿಸ್ಕ್ರಿಪ್ಷನ್ ದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇದು ತುಂಬಾ ಚೆನ್ನಾಗಿದೆ ಆಯಿಲ್ ಡಿಸ್ಪೆನ್ಸರ್. ಆಯಿಲ್ ತುಂಬಾ ಕಡಿಮೆನೆ ಅಪ್ಲೈ ಆಗುತ್ತೆ, ತುಂಬಾ ಚೆನ್ನಾಗಿದೆ. ನಾನು ಬರೀ ಮಸೂರ್ ದಾಲದ್ ಮಾತ್ರ ತೋರಿಸಿದ್ದೀನಿ. ನಿಮ್ಗೆ ಬೇಕಂದ್ರೆ ಅರ್ಧ ಈ ಬೇಳೆ, ಅಂದ್ರೆ ಚನ್ನಂಗಿ ಬೇಳೆ ಅಂತೀವಲ್ಲ, ಅದನ್ನು ಇನ್ನರ್ಧ ಹೆಸರು ಬೇಳೆ ಹಾಕೊಂಡಾದ್ರೂ ಮಾಡ್ಕೊಳ್ಳಿ. ಅದ್ ಎರಡು ಬೇಳೆನೂ ಹಾಕಿದ್ರು ಒಂದ್ ಅರ್ಧ ಗಂಟೆನೆ ನೆನ್ಸಿ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ, ಅದು ಟೇಸ್ಟ್ ಚೆನ್ನಾಗಿರತ್ತೆ. ನಾನು ನೋಡಿ ಈಗ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದ್ರದ್ದು ಕ್ರಿಸ್ಪಿ ಹೆಂಗಿದೆ ಅಂತಾನು ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಮಾತ್ರ. ನೀವು ಇದನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ದೋಸೆನ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದೋಸೆ ಮಾಡಿ ಟೇಸ್ಟ್ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನೀಗ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸ್ವಲ್ಪ ಕಡಲೆಬೇಳೆ, ಈ ಕಡಲೆಬೇಳೆನ ಜಾಸ್ತಿ ಕೆಂಪಾಗೋವರೆಗೂ ಫ್ರೈ ಮಾಡಂಗಿಲ್ಲ. ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮತ್ತೆ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ತುಂಬಾ ನೈಸ್ ಆಗಿ ಕಟ್ ಮಾಡಂಗಿಲ್ಲ, ಸ್ವಲ್ಪ ದಪ್ಪ ದಪ್ಪ ಪೀಸ್ನೆ ಕಟ್ ಮಾಡ್ಬೇಕು. ಆಮೇಲೆ ಈ ಟೊಮೆಟೊ ಹಾಕಿದ್ಮೇಲೆ ತುಂಬಾ ಹೊತ್ತು ಫ್ರೈ ಮಾಡಂಗಿಲ್ಲ, ಬೇಗನೆ ಇದನ್ನ ತೆಗೆದು ಬಿಡ್ಬೇಕು. ಮತ್ತೆ ಇದನ್ನ ಈಗ ನೋಡಿ, ಇದು ಹಾಕಿದಾದ್ಮೇಲೆ ನಾನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತೀನಿ, ಸ್ವಲ್ಪ ಕೈ ಬಿಡ್ತೀನಿ, ಸ್ವಲ್ಪ ಮತ್ತೆ ತಿರುಗಿಸ್ತೀನಿ, ಸ್ವಲ್ಪ ಮತ್ತೆ ಕೈ ಬಿಡ್ತೀನಿ, ಆ ತರ ಮಾಡ್ಬೇಕು. ಒಂದೇ ಸರಿ ತಿರುಗಿಸ್ತಾ ಇದ್ರೆ ಆ ಟೊಮೆಟೊ ಎಲ್ಲ ಬೇಗ ಸ್ಮ್ಯಾಶ್ ಆಗ್ಬಿಡತ್ತೆ. ಆ ತರ ಟೊಮೆಟೊನು ಸ್ಮ್ಯಾಶ್ ಆಗ್ಬಾರ್ದು. ನಿಧಾನಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಬೇಕು. ಅಂದ್ರೆ ತುಂಬಾ ಫ್ರೈ ಆಗಂಗಿಲ್ಲ, ಸ್ವಲ್ಪ ಹಸಿ ಅಂತೀವಲ್ಲ, ಸ್ವಲ್ಪ ಸ್ವಲ್ಪ ಹಸಿ ಇರ್ಬೇಕದು, ಆ ತರ ಫ್ರೈ ಮಾಡಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ತಂದ್ಮೇಲೆ ಕೊತ್ತಂಬರಿದು ಎಲೆ ಸಪ್ರೇಟ್ ಬಿಡಿಸಿಟ್ಕೊಂಡಿರ್ತೇನೆ. ಈ ದಂಟು ನೋಡಿ, ಕೊತ್ತಂಬರಿದು ಕಡ್ಡಿ ಇರುತ್ತಲ್ಲ, ಅದು ಸ್ವಲ್ಪ ದಪ್ಪ ಇರೋದನ್ನ ಸ್ವಲ್ಪ ಸೈಡ್ ಎತ್ತಿಟ್ಕೊಂಡಿರ್ತೇನೆ. ಈ ಸಾಂಬಾರ್ಗೆ ಮತ್ತೆ ಈ ತರ ಚಟ್ನಿ ಎಲ್ಲ ಮಾಡ್ಬೇಕಾದ್ರೆ ಆ ಕಡ್ಡಿನೇ ಯೂಸ್ ಮಾಡೋದು. ಕೊತ್ತಂಬರಿದು ಬೇರ್ ಮಾತ್ರ ನಾನು ವೇಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಆ ಕಡ್ಡಿ, ದಪ್ಪ ಇರೋ ಕಡ್ಡಿನ ಈ ತರ ಎಲ್ಲ ಯೂಸ್ ಮಾಡ್ತೀನಿ. ಈಗ ನೋಡಿ ಇದು ಫ್ರೈ ಆಗ್ತಾ ಇದೆ, ಇದಿಷ್ಟ ಆದ್ರೆ ಸಾಕು. ಮತ್ತೆ ಇದಕ್ಕೇನು ಹಾಕೋದ್ ಬೇಡ, ಬರೀ ಇದನ್ನೇ ಚಟ್ನಿ ಮಾಡ್ತೀವಿ ಅಂದ್ರೆ ಇದನ್ನೇ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸ್ವಲ್ಪ ಕಾಯಿ ತುರಿನೂ ಹಾಕೋಬಹುದು. ನಾನೀಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕೊಂಡಿದ್ದೀನಿ,
ಅದು ಚೆನ್ನಾಗಿರುತ್ತೆ ಟೇಸ್ಟ್. ಈ ಚಟ್ನಿ ನೀವು ಇಡ್ಲಿ ಮಾಡ್ತೀವಲ್ಲ, ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ಇಷ್ಟು ಫ್ರೈ ಆದ್ರೆ ಸಾಕು ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಫ್ರೈ ಆದ್ರೆ ಸಾಕು. ಫಸ್ಟ್ ಟೈಮ್ ಯಾರಾದ್ರೂ ನಾನು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಪಕ್ಕದಲ್ಲಿರೋ ಆಲ್ ಬಟನ್ ನ ಪ್ರೆಸ್ ಮಾಡಿ, ಅಂದ್ರೆ ಬೆಲ್ ಬಟನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ, ಆಲ್ ಅಂತ ಬರುತ್ತೆ, ಆಲ್ ನು ಪ್ರೆಸ್ ಮಾಡಿ. ಹಾಗೆ ಲಾಸ್ಟ್ ನಾನು ರಾಗಿ ನೀರ್ ದೋಸೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ವಿಡಿಯೋಗಳು ಬೇಕು ಅಂತಂದಾಗ ರಶ್ಮಿ ಅನ್ನೋರು ಒಂದು ಕಮೆಂಟ್ ಮಾಡಿದ್ರು, ನೀವು ಇದೇ ತರ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಮತ್ತೆ ಡೈಲಿ ರುಟೀನ್ ವಿಡಿಯೋನ ಶೇರ್ ಮಾಡಿ ಮೇಡಮ್ ಅಂತ ಕಮೆಂಟ್ ಹಾಕಿದ್ದಾರೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ಡೈಲಿ ಬ್ಲಾಗ್ ಮಾಡಕ್ಕೇನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ರಶ್ಮಿ ನಿಮ್ ಕಮೆಂಟ್ಗೆ. ಹಾಗೆ ಇವತ್ತಿನ ದೋಸೆ ಮತ್ತೆ ಈ ಚಟ್ನಿ ನಿಮ್ಗೆ ಹೇಗೆ ಅನಿಸ್ತು ಅಂತಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ, ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಕಾಯಿ ತುರಿ ಅಂದ್ರೆ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಕೊಬ್ಬರಿ, ಹಸಿದು ಕೊಬ್ಬರಿ ಇರುತ್ತಲ್ಲ ಅದ್ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನ ನುಣ್ಣಗೆ ರುಬ್ತೀನಿ. ಆಮೇಲೆ ತುಂಬಾ ತೆಳ್ಳಗ್ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿರ್ಬೇಕಿದು, ಗಟ್ಟಿ ಚಟ್ನಿ ತರ ಇರುತ್ತೆ. ಆಮೇಲೆ ಇದಕ್ಕೆ ಒಂದು ಚಿಕ್ಕದು ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಕೊಟ್ರೆ ಚಟ್ನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದೇ ತರ ನಾನು ಈಸಿ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ. ಬ್ರೇಕ್ಫಾಸ್ಟ್ ಇದ್ದಾಗ್ಲಿ ಬೇರೆ ಯಾವ್ದಾದ್ರು ಆಗ್ಲಿ ಸ್ವಲ್ಪ ಈಸಿ ಆಗಿರೋದನ್ನೆಲ್ಲ ಶೇರ್ ಮಾಡ್ತಾನೆ ಇರ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಮತ್ತೆ ಒಳ್ಳೊಳ್ಳೆ ಕಮೆಂಟ್ ನ ಮಾಡೋದನ್ನ ಮರಿಬೇಡಿ. ನಾನು ಫಸ್ಟಿಗೆನೆ ಹಿಟ್ಟು ರುಬ್ಬಿದ ತಕ್ಷಣನೇ ದೋಸೆ ಹಾಕಿದ್ದೆ. ನಾನು ಚಟ್ನಿ ಮಾಡಿ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ 1 ಅವರ್ ಆಗಿತ್ತು. 1 ಅವರ್ ಆದ್ರೂ ದೋಸೆ ಯಾವ ತರ ಬರುತ್ತೆ ಅಂತ ಮತ್ತೆ ಒಂದ್ 2-3 ನಾನು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನ ರಾತ್ರಿ ರುಬ್ಬಿಡ್ಬೇಡಿ, ರುಬ್ಬಿದ ತಕ್ಷಣನೇ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣನೇ ನೆನೆಸಿ ಅವಾಗ್ಲೇನೆ ಮಾಡಿ, ಚೆನ್ನಾಗಿ ಬರುತ್ತೆ. ಮತ್ತೆ ಅದಕ್ಕೇನೆ ಇದು ಇನ್ಸ್ಟಂಟ್ ದೋಸಾ ಅಂತ ಹೇಳಿದ್ದು. ತುಂಬಾ ಜನ ಕಮೆಂಟ್ ಮಾಡಿದವ್ರಿಗೆ ಒಂದೊಂದ್ಸರಿ ನಾನು ಅದೇ ಕಮೆಂಟ್ ಅಲ್ಲಿ ಅಲ್ಲೇ ರಿಪ್ಲೈ ಮಾಡಿರ್ತೀನಿ, ನೀವು ಅಲ್ಲೇನು ಚೆಕ್ ಮಾಡಿ. ಇಲ್ಲಾಂದ್ರೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲೇನು ನಾನು ಇವತ್ತು ಕಮೆಂಟ್ ಮಾಡಿದ್ರೆ, ಈ ವಿಡಿಯೋ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಬರೋ ವಿಡಿಯೋಗನು ಕಮೆಂಟ್ ಮಾಡಿರ್ತೀನಿ. ಅಥವಾ ಈ ವಿಡಿಯೋ ಬಗ್ಗೆ ಈಗ ಏನ್ ನೋಡಿರ್ತೀರಲ್ಲ ಇದೇ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಇದ್ರೆ ನಾನು ಲಾಸ್ಟ್ಗೆ ಅಂದ್ರೆ ಫಸ್ಟ್ಗೆ ಮತ್ತೆ ಯಾವ್ದು ಹೊಸ ವಿಡಿಯೋ ಹಾಕಿರ್ತೇನಲ್ಲ ಅಲ್ಲಿ ಕಮೆಂಟ್ ಮಾಡಿದ್ರೆ ಮಾತ್ರ ಅದು ನನಗೆ ಬೇಗ ಗೊತ್ತಾಗುತ್ತೆ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು, ಸಿ ಯು ಅಗೇನ್, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.